ಜುಲೈ 20ನೇ ತಾರೀಕು ಮುಂಗಾರು ಅಧಿವೇಶನ ಸಂಸತ್ನ ಅಧಿವೇಶನ ಆರಂಭ ಆಗಿದೆ. ಇವತ್ತಿಗೆ ಬಹುತೇಕವಾಗಿ 15-20 ದಿನ ಹತ್ತತ್ರ 3 ವಾರಗಳು ಮುಗಿತಾ ಬರ್ತಾ ಇದೆ. 3 ವಾರ ನಡೀತಾ ಇದೆ. ಆದ್ರೆ ಸರಿಯಾದ ಒಂದು ಪರಿಪೂರ್ಣವಾದ ಅರ್ಥಗರ್ಭಿತವಾದ ಒಂದು ಚರ್ಚೆನೆ ಸಂಸತ್ನಲ್ಲಿ ಆಗಿಲ್ಲ ಇಲ್ಲಿ ತನಕ ಅನ್ನೋದು ಬಹಳ ವಿಷಾದದ ಸಂಗತಿ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳು ನಡಿಬೇಕು. ಮಸೂದೆಗಳ ಕುರಿತಿರ್ಬೋದು, ಜನರ ಸಮಸ್ಯೆ ಕುರಿತಿರ್ಬೋದು, ಯಾವುದರ ಕುರಿತಾಗ್ಲಿ ಚರ್ಚೆಗಳಾಗ್ಬೇಕು. ನೀತಿ ನಿರೂಪಣೆಗಳು ಅಲ್ಲಿ ರಚನೆ ಆಗ್ಬೇಕು. ಜನರ ಪರವಾಗಿ ನಾವು ಆರಿಸಿ ಕಳಿಸಿರುವಂತ ನಮ್ಮ ಸಂಸದರು ಚರ್ಚೆ ಮಾಡ್ಬೇಕು. ಆದ್ರೆ ಇಲ್ಲೇನಾಗ್ತಿದೆ ಅಂತಂದ್ರೆ, ಯಾವತ್ತು ಮುಂಗಾರು ಅಧಿವೇಶನ ಆರಂಭ ಆಯ್ತು ಅವತ್ತೇ ಸಿಜೆಪಿಯ ಸಂಸತ್ ಚಲೋ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮತ್ತು ಪೆಲೆಟ್ ಗನ್ ಬಳಕೆ ಇದೆಲ್ಲವೂ ಸಂಸತ್ನ ಇಡೀ ಸಮಯವನ್ನ ವ್ಯರ್ಥ ಮಾಡುವಂತೆ ಮಾಡ್ತಾ ಇದೆ. ಒಂದ್ ಕಡೆಯಲ್ಲಿ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ. ಏನು ಅಂತ ಅಂದ್ರೆ, ಗೃಹ ಮಂತ್ರಿಗಳು ಮತ್ತು ಪ್ರಧಾನಿಗಳು ಇದ್ರ ಬಗ್ಗೆ ಮಾತನಾಡ್ಬೇಕು ಅಂತ ಅವ್ರು ಕೇಳ್ತಿರೋದು ಕರೆಕ್ಟ್ ಇದೆ. ಈಗ ಒಂದು ದೇಶದ ರಾಜಧಾನಿ ದೆಹಲಿ ಕೇಂದ್ರಾಡಳಿತ ಪ್ರದೇಶ, ಅದರ ಸಂಪೂರ್ಣವಾದ ಕಾನೂನು ಸುವ್ಯವಸ್ಥೆ ಗೃಹ ಮಂತ್ರಿಗಳ ಅಡಿಯಲ್ಲಿ ಬರುತ್ತೆ. ಹೀಗಿರುವಾಗ ಅಲ್ಲಿ ನಮ್ಮದೇ ಮಕ್ಕಳ ಮೇಲೆ ಪೈಲಟ್ ಗನ್ ಬಳಕೆ ಲಾಠಿ ಚಾರ್ಜ್ ಮಾಡಲಾಗತ್ತೆ ಅಂದ್ರೆ ಅದಕ್ಕೆ ಉತ್ತರವನ್ನ ಗೃಹ ಮಂತ್ರಿಗಳು ಕೊಡ್ಬೇಕು. ಉತ್ತರ ಎಲ್ಲಿ ಕೊಡ್ಬೇಕು? ಮನ್ ಕಿ ಬಾತ್ ಅಲ್ಲ, ಟ್ವಿಟರ್ ನಲ್ಲಿ ಅಥವಾ ಯಾರೋ ರಾಜ್ಯ ಖಾತೆಯವ್ರು ಕೊಟ್ರೆ ಆಗೋದಿಲ್ಲ. ಗೃಹ ಮಂತ್ರಿಗಳು ಸಂಸತ್ನಲ್ಲಿ, ಯಾಕೆಂದ್ರೆ ಇದು ಜನರ ಸಮಸ್ಯೆ. ಸಂಸತ್ ಇರೋದೇನದಕ್ಕೆ? ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ. ಅದಕ್ಕಾಗಿನೇ ನೀವು ಸೇವಕರಲ್ವಾ? ಜನಸೇವಕರು ತಾನೆ, ನೀವೇನ್ ನಾಯಕರಲ್ಲ, ಸೇವಕರು ಅಂತಾನೆ ನಿಮ್ಮನ್ನ ನಮ್ ಸೇವೆ ಮಾಡಿ ಅಂತ ಕಳಿಸಿರೋದು, ಜನ ಆಯ್ಕೆ ಮಾಡಿ. ಸೇವೆ ಮಾಡೋ ನೀವು ಸಮಸ್ಯೆ ಆದಾಗ ಜನರಿಗೆ ಉತ್ತರ ಕೊಡ್ಬೇಕಲ್ಲ. ಒಬ್ಬಿಬ್ರು ಸಮಸ್ಯೆ ಅಲ್ಲ, ಇಡೀ ದೇಶದ ಜನ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ಒಂದ್ಸರಿ ಲಾಠಿ ಚಾರ್ಜ್ ಆಗ್ತಾ ಇದ್ದಂತೆ ಇಡೀ ದೇಶ ಒಗ್ಗೂಡ್ತು, ದೇಶಾದ್ಯಂತ ಪ್ರತಿಭಟನೆ ಆಯ್ತು. ಇದೊಂದು ದೇಶದ ಸಮಸ್ಯೆ ಆಯ್ತು, ದೊಡ್ಡ ಸಮಸ್ಯೆ. ಆ ಸಮಸ್ಯೆ ಬಗ್ಗೆ ಮತ್ತು ಅಲ್ಲಾಗಿರುವ ಅವಾಂತರದ ಬಗ್ಗೆ ಗೃಹ ಮಂತ್ರಿ ಸಂಸತ್ತಿಗೆ ಬಂದು ಉತ್ತರ ಕೊಡ್ಬೇಕಲ್ವಾ? ಉತ್ತರ ಕೊಡ್ತಾ ಇಲ್ಲ. ಇದನ್ನೇ ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಿರೋದು. ಈ ವಿಚಾರದಲ್ಲಿ ವಿಪಕ್ಷಗಳು ಒಗ್ಗಟ್ಟಾಗಿ ಹೋರಾಟವನ್ನ ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಲ್ಲಿ ಮಾಡ್ತಿದ್ದಾರೆ. ಪ್ರತಿದಿನ ಸದನ ಸೆಷನ್ ಆರಂಭ ಆಗ್ತಾ ಇದ್ದಂತೆ ಇವತ್ತು ಕೂಡ ಮಕರ ದ್ವಾರದ ಬಳಿಯಲ್ಲಿ ವಿಪಕ್ಷದ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಅವ್ರು ಕೇಳ್ತಿರೋದು ಒಂದೇ, ಎಲ್ಲಿ ನಾಪತ್ತೆ ಆಗಿದ್ದಾರೆ ಗೃಹ ಮಂತ್ರಿಗಳು, ಎಲ್ಲಿ ನಾಪತ್ತೆ ಆಗಿದ್ದಾರೆ ಪ್ರಧಾನಿಗಳು? ಸೆಲ್ಫಿ ವಿಡಿಯೋ ಮಾಡಕ್ ಟೈಮ್ ಇದೆ, ವಿದೇಶ ಪ್ರವಾಸಕ್ಕೆ ಟೈಮ್ ಇದೆ, ಮನ್ ಕಿ ಬಾತ್ ಟೈಮ್ ಇದೆ, ವಿಪಕ್ಷಗಳ ಬಗ್ಗೆ ಜರಿಯೋದಿಕ್ಕೆ ಟೈಮ್ ಇದೆ. ಅದೇ ದೇಶದ ವಿದ್ಯಾರ್ಥಿಗಳ ಯುವ ಜನರ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಈ ಪ್ರಧಾನಿಯವರಿಗೆ ಸಮಯ ಅಲ್ವಾ? ಅದು ಸಂಸತ್ ನಡೆಯೋ ಹೊತ್ತಿಗೆ ಎಲ್ಲಿ ಹೋಗ್ತಾರೆ? ವಿಪಕ್ಷ ನಾಯಕರಿಗೆ ಸಂಸತ್ ನಡೆಯೋ 15 ದಿನ ಮುಂಚೆ ಅವರು ವಿದೇಶ ಪ್ರವಾಸ ಹೋದ್ರೆ ದೇಶದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ವಿಪಕ್ಷ ನಾಯಕರು ಎಲ್ಲಿ ಹೋದ್ರು ಅಂತ ಬಿಜೆಪಿ ಐಟಿ ಸೆಲ್ಲು, ಬಿಜೆಪಿಯ ಸಂಸದರು ಎಲ್ರು ಪ್ರಶ್ನೆ ಮಾಡ್ತಿರಲ್ಲ. ಸಂಸತ್ ನಡೀತಾ ಇದೆ, ಪ್ರಧಾನಿ ಎಲ್ಲಿ ಹೋಗಿದ್ದಾರೆ? ಗೃಹ ಮಂತ್ರಿ ಎಲ್ಲಿ ಹೋಗಿದ್ದಾರೆ? ಸಂಸತ್ತಲ್ಲಿ ನೀವು ಉತ್ತರ ಕೊಡ್ಬೇಕಲ್ಲ, ಸಂಸತ್ತಲ್ಲಿ ಬಂದು ಮಾತಾಡ್ಬೇಕಲ್ಲ, ಮತ್ತೆ ಎಲ್ಲಿ ಮಾತಾಡ್ತೀರಾ? ನಿಮಗೆ ಇಷ್ಟ ಬಂದಂಗೆ ರಾತ್ರಿ 12:50ಕ್ಕೆ 1 ಗಂಟೆಗೆ ವಿಡಿಯೋ ಮಾಡ್ಬಿಟ್ಬಿಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರ್ಸ್ಕೊಳತ್ತ? ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನೇತೃತ್ವ ವಹಿಸಿರೋರು ಎಲ್ಲ ರೀತಿಯಲ್ಲೂ ವಿಫಲ ಆಗ್ತಿದ್ದಾರೆ. ಅದಂತೂ ಈಗ ನಮಗೆ ಕಾಣಿಸ್ತಾ ಇದೆ. ಇದನ್ನೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಗೃಹ ಮಂತ್ರಿ ನಾಪತ್ತೆ ಆಗಿದ್ದಾರೆ ಅಂತ. ಅವ್ರು ಸಂಸತ್ಗೆ ಬರ್ತಾರೆ, ಅಲ್ಲಿ ಕಚೇರಿಗೆ ಬರ್ತಾರೆ, ಆದ್ರೆ ಸೆಷನ್ ನಡೆಯುವಾಗ ಸಂಸತ್ ಒಳಗೆ ಬರೋದಿಲ್ಲ. ಬಂದ್ರೆ ಉತ್ತರ ಕೊಡ್ಬೇಕಾಗತ್ತಲ್ಲ ಅಂತ. ಈ 12 ವರ್ಷಗಳಲ್ಲಿ ಆಡಳಿತ ಪಕ್ಷ ಹೆದರಿ ಬಿಲ ಸೇರಿರೋದು ಇದೇ ಮೊದಲ ಬಾರಿಗೆ ಅಂತ ಅನ್ಸುತ್ತೆ. ಒಂದ್ ಕಡೆ 56 ಇಂಚಿನ ಪ್ರಧಾನಿ, ಇನ್ನೊಂದು ಕಡೆಯಲ್ಲಿ ಬಹಳ ಬಲಿಷ್ಠವಾದ ಗೃಹ ಮಂತ್ರಿ ಅಂತ ಹೇಳ್ಕೊಡುವ ಅಮಿತ್ ಶಾ, ಇಬ್ರು ಕೂಡ ನಾಪತ್ತೆ ಆಗಿದ್ದಾರೆ. ಅಂದ್ರೆ ಜನರಿಗೆ ಮುಖ ತೋರ್ಸೋಕಾಗದೆ ಓಡ್ ಹೋಗ್ತಾ ಇದ್ದಾರ. ಈ ತರದ ಪಲಾಯನವಾದವನ್ನ ಒಂದು ಸರ್ಕಾರದ ನೇತೃತ್ವ ವಹಿಸಿರೋರು ಮಾಡಬಾರ್ದು. ನಂಬರ್ 1, ನಂಬರ್ 2ನೇ ನಾಪತ್ತೆ ಆದ್ರೆ ಇನ್ಯಾರು ಉತ್ತರ ಕೊಡ್ಬೇಕು ಇಲ್ಲಿ ಬಂದು ಕೂತ್ಕೊಂಡು? ಚುನಾವಣೆ ಜೀವಿಗಳಲ್ಲ ನೀವು. ಚುನಾವಣೆ ನಡೆಸೋ ಸಂದರ್ಭದಲ್ಲಿ ಬಂದು ನಿಮಗೆ ಬರ್ಕೊಟ್ಟಿರೋ ಭಾಷಣವನ್ನ ಓದೋಕಿರೋರಲ್ಲ. ದೇಶದಲ್ಲಿ ಸಮಸ್ಯೆ ಆದಾಗ, ದೇಶದ ಜನ ಪ್ರಶ್ನೆ ಕೇಳಿದಾಗ ಅಲ್ಲಿ ವಿಪಕ್ಷಗಳ ಪ್ರಶ್ನೆ ಅಂತಂದ್ರೆ ಅದು ವಿಪಕ್ಷಗಳ ಪ್ರಶ್ನೆ ಅಲ್ಲ, ಅದು ಜನರ ಪ್ರಶ್ನೆ. ಅದರಲ್ಲೂ ಮುಖ್ಯವಾಗಿ ಪೆಲೆಟ್ ಗನ್ ಬಳಸಿದ್ದು, ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಅಥವಾ ರಾಮ ಮಂದಿರ ದೇಣಿಗೆ, ಇವೆಲ್ಲವೂ ಜನರ ಸಮಸ್ಯೆ. ಹಾಗಾಗಿ ನೀವು ವಿಪಕ್ಷಗಳ ಪ್ರಶ್ನೆ ಅಂತಂದ್ರೆ ಅದು ಜನರ ಪ್ರಶ್ನೆ ಆಗಿರುತ್ತೆ. ಬಂದು ಉತ್ತರ ಕೊಡ್ಬೇಕು. ಈ ತರ ಪಲಾಯನವಾದ ಮತ್ತು ನಾಪತ್ತೆ ಆಗೋದಲ್ಲ. ನೀವು ನಾಪತ್ತೆ ಆಗಿದ್ದೀರಾ ಅಂತಾನೆ ಹೇಳ್ಬೇಕಾಗತ್ತೆ, ಅದನ್ನ ಮಾಡಬಾರದು. ಇದನ್ನೇ ಈಗ ವಿಪಕ್ಷ ಪ್ರಶ್ನೆ ಮಾಡ್ತಿರೋದು. ಹೇಗಾದ್ರೂ ಮಾಡಿ ಇನ್ನು ಕೆಲವು ಇದ್ರ ನಡುವೆನೆ ಒಂದೇ ಮಾತರಂ ಬಿಲ್ ಇರ್ಬೋದು, ಅಥವಾ ಈ ಪರೀಕ್ಷಾ ಅಕ್ರಮ ತಡೆಯೋದಕ್ಕೆ ತಂದ ಬಿಲ್, ಕೆಲವು ಬಿಲ್ಗಳನ್ನ ಪಾಸ್ ಮಾಡಲಾಗಿದೆ. ಇನ್ನೂ ಹಲವು ಪ್ರಮುಖವಾದಂತ ಬಿಲ್ಗಳು ಪಾಸ್ ಆಗ್ಬೇಕು. ಇನ್ನೊಂದು ವಾರ ನಡಿಬಹುದು ಸೆಷನ್, ಬಹುತೇಕ 13-14 ತನಕ ನಡಿಬಹುದು. ಹಾಗಾಗಿ ಆ ಬಾಕಿ ಇರುವ ಬಿಲ್ಗಳನ್ನ ಪಾಸ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಸೆಷನ್ ನಡಿಬೇಕು, ಸರಿಯಾದ ರೀತಿಯಲ್ಲಿ ಸದನ ನಡಿಬೇಕು. ಆ ಸದನ ನಡಿಬೇಕು ಅಂತಂದ್ರೆ ವಿಪಕ್ಷದ ಸಹಕಾರ ಬೇಕು.
ವಿಪಕ್ಷದ ಪಟ್ಟು ಒಂದೇ, ಈ ವಿಚಾರದ ಬಗ್ಗೆ ಗೃಹ ಮಂತ್ರಿ ಬಂದ್ ಮಾತಾಡ್ಬೇಕು ಅಂತ, ಹೇಗಾದ್ರೂ ಮಾಡಿ ವಿಪಕ್ಷವನ್ನ ಸಮಾಧಾನ ಪಡಿಸಬೇಕು ಅಂತ ಇವತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ವಿಪಕ್ಷ ನಾಯಕನ ಕಚೇರಿಗೆ ಭೇಟಿ ಕೊಟ್ಟು ಮಾತಾಡಿದ್ದಾರೆ. ಈ 12 ವರ್ಷಗಳಲ್ಲಿ ನಡೆದಿರುವ ಮೊದಲ ಬೆಳವಣಿಗೆ ಇದು. ಅಧಿಕೃತ ವಿರೋಧ ಪಕ್ಷವೇ ಮೊದಲ ಹಂತದಲ್ಲಿ ಇರ್ಲಿಲ್ಲ. ಆ ನಂತರದಲ್ಲಿ ನೀವ್ ಯಾರು ಅಂತಾನೆ ಕೇರ್ ಮಾಡಿರ್ಲಿಲ್ಲ. ಕಾಂಗ್ರೆಸ್ ಮುಕ್ತ ಅಂತ ಅನ್ಕೊಂಡ್ ಬಂದ್ರು, ನಾವ್ ಆಡಿದ್ದೇ ಆಟ ಅಂತ ಅನ್ಕೊಂಡ್ ಬಂದ್ರು. ಅರುಂಧತಿ ರಾಯ್ ಅವರು ಇವತ್ತು ಹೇಳಿಕೆ ಕೊಟ್ಟಿದಾರಲ್ಲ, 12 ವರ್ಷಗಳ ಅವ್ರ ಏನ್ ಸಾಧನೆ ಇತ್ತು, 2 ದಿನಗಳಲ್ಲಿ ಅದನ್ನ ಸಿಜೆಪಿ ಮುಗ್ಸಾಕಿದೆ ಅಂತ. ನಿಜ, ಆ 2 ದಿನಗಳವರಿಗೆ ಬಹಳ ದುಬಾರಿ ಆಯ್ತು ಅವ್ರು ನಿರ್ವಹಿಸಿದ ರೀತಿ. ಅದೀಗ ವಿಪಕ್ಷಗಳಿಗೆ ಹೆಚ್ಚಿನ ಬಲ ಕೊಡ್ತಾ ಇದೆ, ಅದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ವಿಪಕ್ಷವನ್ನ ಸಮಾಧಾನ ಪಡಿಸಬೇಕಾದಂತ ಅನಿವಾರ್ಯ ಸ್ಥಿತಿಗೆ ಆಡಳಿತ ಪಕ್ಷ ಬಂದ್ ತಲುಪಿದೆ. ಎಲ್ಲವೂ ನಮ್ ಕೈಯಲ್ಲೇ ಇದೆ, ನೀವೇನೂ ಅಲ್ಲ ಅಂತಿದ್ದಂತ ಆಡಳಿತ ಪಕ್ಷ ಈಗ ವಿಪಕ್ಷ ನಾಯಕನನ್ನ ಮನವೊಲಿಸೋದಕ್ಕೆ, ಸರಿಯಾಗಿ ಸದನ ನಡೆಸೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಪರಿಸ್ಥಿತಿಗೆ ಇವತ್ತು ಬಂದು ತಲುಪಿದೆ. ಅಂದ್ರೆ ನಾವಿಲ್ಲಿ ಎಷ್ಟೋ ಜನರನ್ನ ನೋಡಿದೀವಿ, ಏನೇನೆಲ್ಲ ಮೆರೆದೋರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂತ ಒಂದು ಇತಿಹಾಸ ಪ್ರಪಂಚಕ್ಕೇನೆ ಇದೆ. ಯಾರು ಇಲ್ಲಿ ಶಾಶ್ವತ ಅಲ್ಲ, ಅಧಿಕಾರವೂ ಶಾಶ್ವತ ಅಲ್ಲ, ಚೇರು ಶಾಶ್ವತ ಅಲ್ಲ, ವ್ಯಕ್ತಿಯೂ ಶಾಶ್ವತ ಅಲ್ಲ. ಹಾಗಿರುವಾಗ ಇರುವ ಸಂದರ್ಭದಲ್ಲಿ ಒಳ್ಳೆ ರೀತಿಯ ಆಡಳಿತವನ್ನ ಕೊಡ್ಬೇಕು. ಒಳ್ಳೆ ರೀತಿಯ ಆಡಳಿತ ಅಂತಂದ್ರೆ ದಬ್ಬಾಳಿಕೆ ಅಥವಾ ನಮ್ದು ನಾವ್ ಯಾರನ್ನೂ ಕೇರ್ ಮಾಡೋದಿಲ್ಲ, ನಾವ್ ಹೇಳಿದ್ದೇ ಮತ್ತು ನಾವು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ 12 ವರ್ಷಗಳ ಆಡಳಿತ ಏನಿತ್ತು ಅದಕ್ಕೆ ನಿಜವಾಗಿಯೂ ಬ್ರೇಕ್ ಹಾಕಿದ್ದು ಸಿಜೆಪಿ. ಅದರ ಲಾಭವನ್ನ ಈಗ ವಿಪಕ್ಷಗಳು ಪಡ್ಕೊಂಡು ಅದಕ್ಕೆ ಉತ್ತರವನ್ನ ಬಯಸಿದವೆ. ಹಾಗಾಗಿ ಸದನವನ್ನ ನಡೆಸೋದು ಆಡಳಿತ ಪಕ್ಷಕ್ಕೆ ಮತ್ತು ಬಹಳ ಟ್ಯಾಕ್ಟಿಕಲ್ ಆಗಿ ಸೆಷನ್ ಅನ್ನ ನಡೆಸಿ ಅತ್ಯಂತ ಹೆಚ್ಚು ಸಂಸದರನ್ನ ಹೊರಗೆ ಹಾಕಿದ ಖ್ಯಾತಿ ಹೊಂದಿರುವ ಓಂ ಬಿರ್ಲಾ ಅವರು ಕೂಡ ಈ ಬಾರಿ ವಿಫಲರಾಗ್ತಿದ್ದಾರೆ. ಸದನವನ್ನ ಸರಿಯಾಗಿ ನಡೆಸೋಕ್ ಆಗ್ತಿಲ್ಲ. ಈಗ ಅವರನ್ನ ಸಮಾಧಾನ ಪಡಿಸೋ ಕೆಲಸ ಆಗ್ತಾ ಇದೆ. ವಿಪಕ್ಷಗಳನ್ನ ಹೇಗ್ ಸಮಾಧಾನ ಪಡಿಸ್ತಾರೆ, ಅಥವಾ ರಾಹುಲ್ ಗಾಂಧಿ ಅವರು ಪಟ್ಟು ಹಿಡಿತಾರಾ, ಇಲ್ಲ ಗೃಹ ಮಂತ್ರಿ ಬಂದು ಉತ್ತರ ಕೊಡ್ಲೇಬೇಕು ಅಂತ ಕಾದ್ ನೋಡ್ಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.